ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆಯಾ ರಾಜ್ಯ ರಾಜಕೀಯದಲ್ಲಿ? ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ. ಅವರ ಅಗತ್ಯಂತೆ ಸದನದಲ್ಲಿ ಪ್ರಸ್ತಾಪ ಆಗಿದೆ ಅಷ್ಟೇ ಅಂತ ವಿಧಾನಸಭೆಯಲ್ಲಿ ಹೇಳುವಂತ ಸಿಎಂ ಹೇಳಿ ಕಳಿಸಿದ್ದಾರಂತೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ ಅವರು ಇರುವಂತದ್ದು ಸದನದಲ್ಲಿ ನಿನ್ನೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆದ ಸಂದರ್ಭದಲ್ಲಿ ನಿನ್ನೆ ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರುವಂತದ್ದು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಅಶೋಕ್ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು. ನಿಮಗೆ ಬಂದ ಮಾಹಿತಿ ಏನು? ಮುಂದಿನ ಹೋರಾಟ ಏನು? ಇದು ಕಾಂಗ್ರೆಸ್ನಲ್ಲಿರುವಂತಹ ಎರಡು ಗುಂಪಿನ ಗಲಾಟೆ. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೇಳಿ ಒಂದು ಗುಂಪು, ಇನ್ನೊಂದು ಗುಂಪು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಎರಡೂ ಗುಂಪುಗಳ ಒಡೆದಾಟ, ಜಗಳ. ಇದರಲ್ಲಿ ಇವತ್ತು ಅವ್ರ ಮೇಲೆ ಸಿಡಿ ಪ್ರಯೋಗವನ್ನ ಮಾಡಿದ್ದಾರೆ. ಸೊ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು ಅವರು. ಕಾನೂನು ಹಂಗೆ ಇರೋದು, ಎಲ್ಲರಿಗೂ ಹಂಗೆ ಇರೋದು, ಮಂತ್ರಿ ಆದ್ರು. ಆದರೆ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ನನಗೆ 100% ಮಾಹಿತಿ ಇದೆ. ಅವರು ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತೆ ರಾಜಣ್ಣ ಅವರು ನನ್ನ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಈ ತರದೆಲ್ಲ ನೋವನ್ನ ಹೇಳಿದ್ದಾರೆ. ಹಿಂಗಾಗಬಾರದು, ಯಾರಿಗೂ ಈ ಸದನಕ್ಕೆ ಅಗೌರವ, ಈ ತರದೆಲ್ಲ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಈ ಎರಡೂ ಕಾಂಗ್ರೆಸ್ ಗುಂಪಿನ ಬೀದಿ ಜಗಳ ಇವತ್ತು ವಿಧಾನಸೌಧದ ಒಳಗಡೆನೂ ಆಗಿದೆ. ನಮಗೆ ಬೇಕಾಗಿರುವಂತದ್ದು, ಈಗಾಗಲೇ ರಾಜಣ್ಣ ಅವರು ಇದರಲ್ಲಿ 48 ಜನ ಇದ್ದಾರೆ, ಕೇಂದ್ರದವರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ಈ ತರದೆಲ್ಲ ಹೇಳಿರೋದ್ರಿಂದ, ಮತ್ತೆ ರಾಜಣ್ಣ ಅವರು ಸದನದಲ್ಲಿ ಮಾತಾಡಿರೋದ್ರಿಂದ ಅದು ಸದನದ ಆಸ್ತಿ ಆಗೋಯ್ತು ಈಗ. ಅದರಿಂದ ಈ ಸದನದ ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ, ಕೇಳುವಂತ ಹಕ್ಕಿದೆ. ಅದರಿಂದ ವಿರೋಧ ಪಕ್ಷವಾಗಿ ಇಂಥ ಒಂದು ದೊಡ್ಡ ಸ್ಕ್ಯಾಂಡಲ್, ದೇಶನೇ ಬೆಚ್ಚಿ ಬೀಳುವಂತ ಸ್ಕ್ಯಾಂಡಲ್ ಇದು. ನನಗನ್ಸುತ್ತೆ ನ್ಯಾಯಾಲಯನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅನ್ನೆಸೆಸರಿ ಅವ್ರ ಹೆಸರು ಹೇಳಿದ್ದಾರೆ ಇದರಲ್ಲಿ. ಪಾಪ ಅವ್ರದ್ದೇನು ಇಲ್ಲ, ನ್ಯಾಯಾಲಯಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ಅವ್ರದ್ದು ಈ ಕಡೆ ಇದೂ ಇಲ್ಲ. ಆದ್ರೂ ಕೂಡ ಈಗ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಸೊ ಅದರ ಪಾವಿತ್ರ್ಯತೆಯನ್ನು ನೋಡಬೇಕಾಗಿದೆ. ಮತ್ತೆ ಕೇಂದ್ರದ ನಾಯಕರುಗಳು ಅಂತ ಹೇಳಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಅವರು ಯಾರಿದ್ದಾರೆ, ಬಿಜೆಪಿ ಇದ್ದಾರೆ, ಯಾವ ಪಾರ್ಟಿ ಯಾರಿದ್ದಾರೆ ಅದನ್ನು ಗೊತ್ತಿಲ್ಲ. ಅಂದ್ರೆ ಈ ಕರ್ನಾಟಕ ಒಂಥರ ಈ ಸಿಡಿ ಫ್ಯಾಕ್ಟರಿಗಳ ಆಗಿ ಮಾಡಿರುವಂತದ್ದು. ಅದರಲ್ಲೂ ಲೋಕೋಪಯೋಗಿ ಸಚಿವರು ಯಾರು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ಪಾರ್ಟಿಯವರೇ ಮಾಡಿಸಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು, ನಾನು ಹೈಕಮಾಂಡ್ಗೆ ದೂರು ಕೊಡ್ತೀನಿ, ಇದು ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಸ್ಟಿಗಳನ್ನ ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವ್ರನ್ನು. ಅಂದ್ರೆ ಇದೆಲ್ಲ ಅರ್ಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ದಂಗೆ ಎದ್ದಿದೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಒಳ್ಳೆ ರೀತಿ ನಡೀಬೇಕಾಯ್ತು, ನಾವೆಲ್ಲ ಚರ್ಚೆ ಮಾಡಬೇಕಾಯ್ತು. ಸದನನೇ ನಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ಈ ಕಾಂಗ್ರೆಸ್ಸಿನ ಒಳಜಗಳ ಪಿತೂರಿಯಿಂದ ಇವತ್ತು ಸದನ ರದ್ದಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಮತ್ತು ಸ್ಪೀಕರ್. ಈಗ ಅವರು ಜಡ್ಜಿ ಹೆಸರು ಹೇಳಿದ್ರು, ಕೇಂದ್ರ ನಾಯಕರ ಹೆಸರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇದರ ವ್ಯಾಪ್ತಿ ಈಗ ಸದನ ಬಿಟ್ಟು ಹೊರಗಡೆ ಬೇರೆ ವ್ಯಾಪ್ತಿಗೆ ಹೋಗಿರುವಂತದ್ದು. ಸುಮೋಟೋ ಕೇಸು ದಾಖಲಿಸಿಕೊಳ್ಬೇಕು ಅಂತ ಅನ್ಸುತ್ತಲ್ವ ಸರ್? ಹೌದು. ಈಗ ನಾನು ಹೈಕೋರ್ಟಿನ ನ್ಯಾಯಾಧೀಶರ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದ್ರೆ ಮಾತ್ರ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರೋದು. ಇಲ್ಲಾಂದ್ರೆ ಯಾರಿಗೋ ಪೊಲೀಸರು ಕೊಟ್ರೆ ಅವ್ರ ಕೇಂದ್ರದ ನಾಯಕರನ್ನು ಹೋಗಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆಯಾ ರಾಜ್ಯ ರಾಜಕೀಯದಲ್ಲಿ? ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ. ಅವರ ಅಗತ್ಯಂತೆ ಸದನದಲ್ಲಿ ಪ್ರಸ್ತಾಪ ಆಗಿದೆ ಅಷ್ಟೇ ಅಂತ ವಿಧಾನಸಭೆಯಲ್ಲಿ ಹೇಳುವಂತ ಸಿಎಂ ಹೇಳಿ ಕಳಿಸಿದ್ದಾರಂತೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ ಅವರು ಇರುವಂತದ್ದು ಸದನದಲ್ಲಿ ನಿನ್ನೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆದ ಸಂದರ್ಭದಲ್ಲಿ ನಿನ್ನೆ ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರುವಂತದ್ದು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಅಶೋಕ್ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು. ನಿಮಗೆ ಬಂದ ಮಾಹಿತಿ ಏನು? ಮುಂದಿನ ಹೋರಾಟ ಏನು? ಇದು ಕಾಂಗ್ರೆಸ್ನಲ್ಲಿರುವಂತಹ ಎರಡು ಗುಂಪಿನ ಗಲಾಟೆ. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೇಳಿ ಒಂದು ಗುಂಪು,
ಇನ್ನೊಂದು ಗುಂಪು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಎರಡೂ ಗುಂಪುಗಳ ಒಡೆದಾಟ ಜಗಳ ಇದರಲ್ಲಿ ಇವತ್ತು ಅವ್ರ ಮೇಲೆ ಸಿಡಿ ಪ್ರಯೋಗವನ್ನ ಮಾಡಿದ್ದಾರೆ. ಸೊ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಅವರು ಕಾನೂನು ಹಂಗೆ ಇರೋದು, ಎಲ್ಲರಿಗೂ ಹಂಗೆ ಇರೋದು, ಮಂತ್ರಿ ಆದ್ರು. ಆದರೆ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ನನಗೆ 100% ಮಾಹಿತಿ ಇದೆ. ಅವ್ರ ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತೆ ರಾಜಣ್ಣ ಅವರು ನನ್ನ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಈ ತರದೆಲ್ಲ ನೋವನ್ನ ಹೇಳಿದ್ದಾರೆ. ಹಿಂಗಾಗಬಾರದು, ಯಾರಿಗೂ ಈ ಸದನಕ್ಕೆ ಅಗೌರವ, ಈ ತರದೆಲ್ಲ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಈ ಎರಡೂ ಕಾಂಗ್ರೆಸ್ ಗುಂಪಿನ ಬೀದಿ ಜಗಳ ಇವತ್ತು ವಿಧಾನಸೌಧದ ಒಳಗಡೆನೂ ಆಗಿದೆ. ನಮಗೆ ಬೇಕಾಗಿರುವಂತದ್ದು, ಈಗಾಗಲೇ ರಾಜಣ್ಣ ಅವರು ಇದರಲ್ಲಿ 48 ಜನ ಇದ್ದಾರೆ, ಕೇಂದ್ರದವರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ಈ ತರದೆಲ್ಲ ಹೇಳಿರೋದ್ರಿಂದ ಮತ್ತೆ ರಾಜಣ್ಣ ಅವರು ಸದನದಲ್ಲಿ ಮಾತಾಡಿರೋದ್ರಿಂದ ಅದು ಸದನದ ಆಸ್ತಿ ಆಗೋಯ್ತೀಗ. ಅದರಿಂದ ಈ ಸದನದ ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ, ಕೇಳುವಂತ ಹಕ್ಕಿದೆ. ಅದರಿಂದ ವಿರೋಧ ಪಕ್ಷವಾಗಿ ಇಂಥ ಒಂದು ದೊಡ್ಡ ಸ್ಕ್ಯಾಂಡಲ್, ದೇಶನೇ ಬೆಚ್ಚಿ ಬೀಳುವಂತ ಸ್ಕ್ಯಾಂಡಲ್ ಇದು. ನನಗನ್ಸುತ್ತೆ ನ್ಯಾಯಾಲಯನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅನ್ನೆಸೆಸರಿ ಅವ್ರ ಹೆಸರು ಹೇಳಿದ್ದಾರೆ ಇದರಲ್ಲಿ. ಪಾಪ ಅವ್ರದ್ದೇನು ಇಲ್ಲ, ನ್ಯಾಯಾಲಯಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ಅವ್ರದ್ದು ಈ ಕಡೆ ಇದೂ ಇಲ್ಲ. ಆದ್ರೂ ಕೂಡ ಈಗ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಸೊ ಅದರ ಪಾವಿತ್ರ್ಯತೆಯನ್ನು ನೋಡಬೇಕಾಗಿದೆ. ಮತ್ತೆ ಕೇಂದ್ರದ ನಾಯಕರುಗಳು ಅಂತ ಹೇಳಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಅವರು ಯಾರಿದ್ದಾರೆ, ಬಿಜೆಪಿ ಇದ್ದಾರೆ, ಯಾವ ಪಾರ್ಟಿ ಯಾರಿದ್ದಾರೆ ಅದನ್ನು ಗೊತ್ತಿಲ್ಲ. ಅಂದ್ರೆ ಈ ಕರ್ನಾಟಕ ಒಂಥರ ಈ ಸಿಡಿ ಫ್ಯಾಕ್ಟರಿಗಳ ಆಗಿ ಮಾಡಿರುವಂತದ್ದು. ಅದರಲ್ಲೂ ಲೋಕೋಪಯೋಗಿ ಸಚಿವರು ಯಾರು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ಪಾರ್ಟಿಯವರೇ ಮಾಡಿಸಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು, ನಾನು ಹೈಕಮಾಂಡ್ಗೆ ದೂರು ಕೊಡ್ತೀನಿ, ಇದು ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಸ್ಟಿಗಳನ್ನ ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಇದೆಲ್ಲ ಅರ್ಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ದಂಗೆ ಎದ್ದಿದೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಒಳ್ಳೆ ರೀತಿ ನಡೀಬೇಕಾಯ್ತು, ನಾವೆಲ್ಲ ಚರ್ಚೆ ಮಾಡಬೇಕಾಯ್ತು. ಸದನನೇ ನಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ಈ ಕಾಂಗ್ರೆಸ್ಸಿನ ಒಳಜಗಳ ಪಿತೂರಿಯಿಂದ ಇವತ್ತು ಸದನ ರದ್ದಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಮತ್ತು ಸ್ಪೀಕರ್. ಈಗ ಅವರು ಜಡ್ಜಸ್ ಹೇಳಿದ್ರು, ಕೇಂದ್ರ ನಾಯಕರ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇದರ ವ್ಯಾಪ್ತಿ ಈಗ ಸದನ ಬಿಟ್ಟು ಹೊರಗಡೆ ಬೇರೆ ವ್ಯಾಪ್ತಿಗೆ ಹೋಗಿರುವಂತದ್ದು. ಸುಮೋಟೋ ಕೇಸು ದಾಖಲಿಸಿಕೊಳ್ಬೇಕು ಅಂತ ಅನ್ಸುತ್ತಲ್ವ ಸರ್? ಹೌದು. ಈಗ ನಾನು ಹೈಕೋರ್ಟಿನ ನ್ಯಾಯಾಧೀಶರ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದ್ರೆ ಮಾತ್ರ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರೋದು. ಇಲ್ಲಾಂದ್ರೆ ಯಾರಿಗೋ ಪೊಲೀಸರು ಕೊಟ್ರೆ ಅವ್ರ ಕೇಂದ್ರದ ನಾಯಕರನ್ನು ಹೋಗಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಹನಿ ಟ್ರ್ಯಾಪ್ ವಾರ್ ಶುರುವಾಗಿದೆಯಾ ರಾಜ್ಯ ರಾಜಕೀಯದಲ್ಲಿ, ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ. ವಿಪಕ್ಷ ನಾಯಕ ಅಶೋಕ್ ಇಂಥದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ. ಅವರ ಅನತಿಯಂತೆ ಸದನದಲ್ಲಿ ಪ್ರಸ್ತಾಪ ಆಗಿದೆ ಅಷ್ಟೇ ಅಂತ ವಿಧಾನಸಭೆಯಲ್ಲಿ ಹೇಳುವಂತ ಸಿಎಂಎ ಹೇಳಿ ಕಳಿಸಿದ್ದಾರಂತೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ ಅವರು ಇರುವಂತದ್ದು ಸದನದಲ್ಲಿ ನಿನ್ನೆ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆದ ಸಂದರ್ಭದಲ್ಲಿ ನಿನ್ನೆ ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರುವಂತದ್ದು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಅಶೋಕ್ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು. ನಿಮಗೆ ಬಂದ ಮಾಹಿತಿ ಏನು, ಮುಂದಿನ ಹೋರಾಟ ಏನು? ಇದು ಕಾಂಗ್ರೆಸ್ನಲ್ಲಿರುವಂತಹ ಎರಡು ಗುಂಪಿನ ಗಲಾಟೆ. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೇಳಿ ಒಂದು ಗುಂಪು, ಇನ್ನೊಂದು ಗುಂಪು ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಎರಡೂ ಗುಂಪುಗಳ ಒಡೆದಾಟ ಜಗಳ ಇದರಲ್ಲಿ ಇವತ್ತು ಅವ್ರ ಮೇಲೆ ಸಿಡಿ ಪ್ರಯೋಗವನ್ನ ಮಾಡಿದ್ದಾರೆ. ಸೊ ಇದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಅವರು ಕಾನೂನು ಹಂಗೆ ಇರೋದು, ಎಲ್ಲರಿಗೂ ಹಂಗೆ ಇರೋದು, ಮಂತ್ರಿ ಆದ್ರು. ಆದರೆ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ನನಗೆ 100% ಮಾಹಿತಿ ಇದೆ. ಅವ್ರ ಅಸೆಂಬ್ಲಿಯಲ್ಲಿ ಬಂದು ಮಾತಾಡಕ್ ಮುಂಚೆ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ಅಲ್ಲಿ ಮಾತಾಡಿ ಅವರ ಸಲಹೆಯನ್ನ ತಗೊಂಡು ಇಲ್ಲಿ ಬಂದು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಮತ್ತೆ ರಾಜಣ್ಣ ಅವರು ನನ್ನ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಈ ತರದೆಲ್ಲ ನೋವನ್ನ ಹೇಳಿದ್ದಾರೆ. ಹಿಂಗಾಗಬಾರದು, ಯಾರಿಗೂ ಈ ಸದನಕ್ಕೆ ಅಗೌರವ, ಈ ತರದೆಲ್ಲ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಈ ಎರಡೂ ಕಾಂಗ್ರೆಸ್ ಗುಂಪಿನ ಬೀದಿ ಜಗಳ ಇವತ್ತು ವಿಧಾನಸೌಧದ ಒಳಗಡೆನೂ ಆಗಿದೆ. ನಮಗೆ ಬೇಕಾಗಿರುವಂತದ್ದು, ಈಗಾಗಲೇ ರಾಜಣ್ಣ ಅವರು ಇದರಲ್ಲಿ 48 ಜನ ಇದ್ದಾರೆ, ಕೇಂದ್ರದವರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ,
ಇಲ್ಲಿ ಮಂತ್ರಿಗಳಿದ್ದಾರೆ, ಈ ತರದೆಲ್ಲ ಹೇಳಿರೋದ್ರಿಂದ ಮತ್ತೆ ರಾಜಣ್ಣ ಅವರು ಸದನದಲ್ಲಿ ಮಾತಾಡಿರೋದ್ರಿಂದ ಅದು ಸದನದ ಆಸ್ತಿ ಆಗೋಯ್ತೀಗ. ಅದರಿಂದ ಈ ಸದನದ ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹಕ್ಕಿದೆ, ಕೇಳುವಂತ ಹಕ್ಕಿದೆ. ಅದರಿಂದ ವಿರೋಧ ಪಕ್ಷವಾಗಿ ಇಂಥ ಒಂದು ದೊಡ್ಡ ಸ್ಕ್ಯಾಂಡ್ಲು, ದೇಶನೇ ಬೆಚ್ಚಿ ಬೀಳುವಂತ ಸ್ಕ್ಯಾಂಡ್ಲ್ ಇದು. ನನಗನ್ಸುತ್ತೆ ನ್ಯಾಯಾಲಯನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅನ್ನೆಸೆಸರಿ ಅವ್ರ ಹೆಸರು ಹೇಳಿದ್ದಾರೆ ಇದರಲ್ಲಿ. ಪಾಪ ಅವ್ರದ್ದೇನು ಇಲ್ಲ, ನ್ಯಾಯಾಲಯಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ, ಅವ್ರದ್ದು ಈ ಕಡೆ ಇದೂ ಇಲ್ಲ. ಆದ್ರೂ ಕೂಡ ಈಗ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಸೊ ಅದರ ಪಾವಿತ್ರ್ಯತೆಯನ್ನು ನೋಡಬೇಕಾಗಿದೆ. ಮತ್ತೆ ಕೇಂದ್ರದ ನಾಯಕರುಗಳು ಅಂತ ಹೇಳಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಅವರು ಯಾರಿದ್ದಾರೆ, ಬಿಜೆಪಿ ಇದ್ದಾರೆ, ಯಾವ ಪಾರ್ಟಿಯವರು ಇದ್ದಾರೆ ಅದನ್ನು ಗೊತ್ತಿಲ್ಲ. ಅಂದ್ರೆ ಈ ಕರ್ನಾಟಕ ಒಂಥರ ಈ ಸಿಡಿ ಫ್ಯಾಕ್ಟರಿಗಳ ಆಗಿ ಮಾಡಿರುವಂತದ್ದು. ಅದರಲ್ಲೂ ಲೋಕೋಪಯೋಗಿ ಸಚಿವರು ಯಾರು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ನಮ್ಮ ಪಾರ್ಟಿಯವರೇ ಮಾಡಿಸಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು, ನಾನು ಹೈಕಮಾಂಡ್ಗೆ ದೂರು ಕೊಡ್ತೀನಿ, ಇದು ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಸ್ಟಿಗಳನ್ನ ಟಾರ್ಗೆಟ್ ಅಂತ ಹೇಳಿದ್ದಾರೆ ಅವ್ರನ್ನು. ಅಂದ್ರೆ ಇದೆಲ್ಲ ಅರ್ಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ದಂಗೆ ಎದ್ದಿದೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭಾ ಅಧಿವೇಶನ ಒಳ್ಳೆ ರೀತಿ ನಡೀಬೇಕಾಯ್ತು, ನಾವೆಲ್ಲ ಚರ್ಚೆ ಮಾಡಬೇಕಾಯ್ತು. ಸದನನೇ ನಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ಈ ಕಾಂಗ್ರೆಸ್ಸಿನ ಒಳಜಗಳ ಪಿತೂರಿಯಿಂದ ಇವತ್ತು ಸದನ ರದ್ದಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಮತ್ತು ಸ್ಪೀಕರ್. ಈಗ ಅವರು ಜಡ್ಜ್ ಹೆಸರು ಹೇಳಿದ್ರು, ಕೇಂದ್ರ ನಾಯಕರ ಹೆಸರು ಹೇಳಿದಂತ ಹಿನ್ನೆಲೆಯಲ್ಲಿ ಇದರ ವ್ಯಾಪ್ತಿ ಈಗ ಸದನ ಬಿಟ್ಟು ಹೊರಗಡೆ ಬೇರೆ ವ್ಯಾಪ್ತಿಗೆ ಹೋಗಿರುವಂತದ್ದು. ಸುಮೋಟೋ ಕೇಸು ದಾಖಲಿಸಿಕೊಳ್ಬೇಕು ಅಂತ ಅನ್ಸುತ್ತಲ್ವ ಸರ್? ಹೌದು. ಈಗ ನಾನು ಹೈಕೋರ್ಟಿನ ನ್ಯಾಯಾಧೀಶರ ಸಿಟ್ಟಿಂಗ್ ಜಡ್ಜ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದ್ರೆ ಮಾತ್ರ ಇದೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರೋದು. ಇಲ್ಲಾಂದ್ರೆ ಯಾರಿಗೋ ಪೊಲೀಸರು ಕೊಟ್ರೆ ಅವ್ರ ಕೇಂದ್ರದ ನಾಯಕರನ್ನು